ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ನಾನು ಗುರುವಾರದ ಲಗನ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಬೆಳಿಗ್ಗೆ ಎದ್ದು ಸ್ಟವನ್ನೆಲ್ಲ ಒರೆಸ್ಕೊಂಡು ಜೊತೆಗೆ ಇವತ್ತು ದೋಸೆ ಜೊತೆಗೆ ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಉದ್ದಿನ ಕಾಳು ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ರೆಸಿಪಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ನಿನ್ನೆ ರಾತ್ರಿಯೇ ಉದ್ದಿನ ಕಾಳನ್ನು ನೆನೆ ಹಾಕಿದ್ದೆ. ನೆನೆ ಹಾಕಿದ್ಮೇಲೆ ಆ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಚೆಲ್ಲಕ್ಕೆ ಹೋಗಲಿಲ್ಲ. ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ನೀರು ಹಾಕಿ ನೆನೆ ಹಾಕಿದ್ದೆ. ಈಗ ಫುಲ್ಲು ಆ ನೀರು ಸಮೇತ ಕುಕ್ಕರ್ ಒಳಗಡೆ ಹಾಕಿ ಒಂದು 4ರಿಂದ 5 ವಿಸಲ್ ತಗೊಳ್ತೀನಿ. ತುಂಬ ಚೆನ್ನಾಗಿ ಅದು ಬೇಯಬೇಕು. ಕಾಳು ಎಷ್ಟು ನೆನೆಯೋದಕ್ಕೆ ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೇಕು. ಅದೇ ನೀರನ್ನು ಕುಕ್ಕರ್ಗೂ ಹಾಕಬೇಕು. ನೆನೆಸಿಟ್ಟಿರೋ ಕಾಳಲ್ಲಿರೋ ನೀರು ಸಮೇತ ಕುಕ್ಕರ್ಗೆ ಹಾಕ್ಬಿಟ್ಟು ಈಗ 4ರಿಂದ 5 ವಿಸಲ್ ತಗೋತೀನಿ, ಚೆನ್ನಾಗಿ ಹಣ್ಣಂಗೆ ಬೇಯೋದಕ್ಕೆ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಟ್ಕೊಂಡು ಪಲ್ಯನ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಒಂದು ಸಿಂಪಲ್ ರೆಸಿಪಿ, ಒಂದು ಕಾಯಿ ರುಬ್ಬೋ ಹಾಗಿಲ್ಲ, ಮಸಾಲ ಹಾಕೋ ಹಾಗಿಲ್ಲ, ಏನಿಲ್ಲ, ಅಷ್ಟು ಟೇಸ್ಟಿ ಚೆನ್ನಾಗಿರುತ್ತೆ. ಆಯಿತಾ, ಬನ್ನಿ. ಇವತ್ತು ಯಾರೆಲ್ಲ ದಸರಾ ಮತ್ತು ಆಯುಧ ಪೂಜೆ ಮಾಡಿದ್ರಿ, ಎಷ್ಟು ಗಂಟೆಗೆ ಆಯುಧ ಪೂಜೆ ಮಾಡಿದ್ರಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ. ನಾನಂತೂ ಈ ಸಲ ರಾತ್ರಿ 9 ಗಂಟೆ ಆಗಿತ್ತು ಗಾಡಿಗೆಲ್ಲ ಪೂಜೆ ಮಾಡೋ ತನಕ. ಕಾರಣ ಏನಂತಂದರೆ, ನಮ್ಮದೇ ಆದ ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ಮನೆಯವರು ಒಂದು ರೀತಿ ಕೆಲಸ, ನಮ್ಮದೇ ಒಂದು ರೀತಿ ಕೆಲಸ, ಎಲ್ಲ ಒಟ್ಟಿಗೆ ಸೇರಿ ಹಬ್ಬನ ಆಚರಣೆ ಮಾಡುವಾಗ ತುಂಬಾ ಲೇಟ್ ಆಯಿತು. ಹಾಗಾಗಿ ಇನ್ನು ಮೈಸೂರಿಗೆಲ್ಲ ಹೋಗಿದ್ರಾ? ಮೈಸೂರಿಗೆ ಹೋದರೆ ನಂಜನಗೂಡಿಗೆ ಹೋಗೋದು ಮರಿಬೇಡಿ. ನಂಜನಗೂಡಿಗೆ ಏನಾದರೂ ಹೋಯಿತು ಅಂದರೆ ರಾಘವೇಂದ್ರ ಮಠ ಮತ್ತು ಪರಶುರಾಮ ದೇವಸ್ಥಾನಕ್ಕೆ ಮಿಸ್ ಮಾಡದಿರ ಹೋಗಿ. ಹಾಗೆ ಅಲ್ಲೇ ಮೈಸೂರು ಟು ನಂಜನಗೂಡು ಓಡಾಡೋ ದಾರಿನಲ್ಲಿ ಇನ್ನೂ ಒಂದು ಸಣ್ಣ ಒಂದು ದೇವಸ್ಥಾನ ಇದೆ, ಶ್ರೀಕಂಠೇಶ್ವರ ದೇವಸ್ಥಾನ ಅಂತ. ಅಲ್ಲಿಗೂ ಸಹ ಒಂದು ಸಲ ವಿಸಿಟ್ ಮಾಡಿ. ತುಂಬ ಹಳೆಯ ದೇವಸ್ಥಾನ, ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಇನ್ನು ನಂಜುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬಸವ ಮಂಟಪ ಅಂತ ಬರುತ್ತೆ. ಅದರ ಪಕ್ಕದಲ್ಲಿ ದಪ್ಪ ಕಂಬ ಇರುತ್ತೆ ನೋಡಿ, ಕಲ್ಲೊಂದು. ಅದರ ಪಕ್ಕದಲ್ಲಿ ಶಿವನ ಒಂದು ಮೂರ್ತಿ ಉದ್ಭವ ಆಗ್ತಾ ಇರುತ್ತೆ. ಏಕೆಂದರೆ ಅದನ್ನು ನಾನು 8th ಸ್ಟ್ಯಾಂಡರ್ಡಿಂದ ಇಲ್ಲಿ ತನಕ ಯಾವ ರೀತಿ ಅದು ಬೆಳವಣಿಗೆ ಆಗಿದೆ ಅಂತ ಪ್ರತಿ ಸಲನೂ ಹೋದಾಗ ನಾನು ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಖಂಡಿತ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಉದ್ದಿನ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ನಾವು ಏನಾದ್ರೂ ಬಾಯಿಗೆ ದಿಂಡಾಗಿ ಸಿಗಬೇಕು ಅಂದರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಹಣ್ಣು ರೀತಿ ಬೇಯಬೇಕು, ಕಾಳು ಓಪನ್ ಆಗಬೇಕು. ಕೆಲವು ಕಾಳು ನೀರಲ್ಲಿ ನೆನೆ ಹಾಕಿದಾಗ ಅರ್ಧ ಕಾಳು ನೀರಲ್ಲಿ ನೆಂತಿರುತ್ತೆ, ಇನ್ನರ್ಧ ಕಾಳು ನೀರಲ್ಲಿ ನೆಂದೇ ಇರೋದಿಲ್ಲ, ಕಲ್ಲು ರೀತಿ ಹಾಗೆ ಇರುತ್ತೆ. ಆ ಕಾಳನ್ನು ಯಾವುದೇ ಕಾರಣಕ್ಕೂ ಬೇಯಕ್ಕೆ ಹಾಕಬೇಡಿ. ಬೇಯೋದಕ್ಕೆ ಹಾಕಿದ್ರೆ ವೇಸ್ಟ್, ಯಾಕೆಂದರೆ ತಿನ್ನೋಕ್ಕೂ ಆಗೋದಿಲ್ಲ, ಕರ್ಮ ಅಂತ ಇರುತ್ತೆ. ಅದನ್ನು ನೀಟಾಗಿ ಜಾಲಿಸ್ಬಿಟ್ಟು ಅದನ್ನು ಸಪ್ರೇಟಾಗಿ ಹೊರಗಡೆ ಬಿಸಾಕ್ಬಿಡಿ. ರುಬ್ಲಿಕ್ಕೂ ಆಗಲ್ಲ, ಏನಕ್ಕೂ ಯೂಸ್ ಆಗಲ್ಲ. ಅದು ಆ ಕಡೆ ಮೊಳಕೆನೂ ಬರಲ್ಲ. ಅದು ಒಂಥರ ಕಳ್ಳುಗಾಳು, ಅದು ಬಂಜ್ಗಾಳು ಅಂತ ಹೇಳ್ತಾರೆ, ಕಳ್ಳುಗಾಳು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಚೆನ್ನಾಗಿ ಹಣ್ಣಾಗಿ ನೆಂದಿರೋದು ಮಾತ್ರ ಹಾಕಿ. ಎಲ್ಲ ಕಾಳಲ್ಲೂ ಅಷ್ಟೇ ಕಳ್ಳುಗಾಳುಗಳಂತೂ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಇವಾಗ ಕುಕ್ಕರೆಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ಟು ಇವಾಗ ಪಲ್ಯನ ಒಗ್ಗರಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ, ಜೀರಿಗೆ ಹಾಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಇಲ್ಲಿ ಬೇಕಂದರೆ ಒಣಮೆಣ್ಸಿಕಾಯಿ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕ್ಕೊಳ್ತೀನಿ. ಜೊತೆಗೆ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನು ಟೊಮೊಟೊ ಹಾಕೋಕ್ಕೂ ಮುಂಚೆನೇ ದಪ್ಪ ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಒಗ್ಗರಣೆನೆಲ್ಲ ಬೇಯುತ್ತೆ, ಇದೇನು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸೋ ಹಾಗಿಲ್ಲ. ನಾನು ಯಾಕೆ ಈ ಒಂದು ಪ್ಯಾನನ್ನು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀನಿ ಅಂತಂದರೆ, ಈ ಥರ ಎಲ್ಲ ರೆಡಿ ಮಾಡಿ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋ ತನಕ ಒಂದು ಪಕ್ಷ ನೀರೆಲ್ಲ ಸುಂಡೋಗಿದ್ರೂ ತಳ ಹಿಡಿಯೋದಿಲ್ಲ. ಬೇರೆ ಪಾತ್ರೆಲಾದರೆ ಆಗಲ್ಲ, ಹತ್ರದಲ್ಲಿ ನಿಂತ್ಕೊಂಡೇ ಮಾಡಬೇಕಾ, ತಳ ಬೇಗ ಹಿಡಿದ್ಬಿಡುತ್ತೆ. ಈ ಥರ ಕುಕ್ಕರ ಪಾತ್ರೆಲಾದರೆ ತಳ ಮಂದ ಇರತ್ತಲ್ವ. ಹಾಗಾಗಿ ನಾನು ಸಾಮಾನ್ಯ ಇದೊಂದು ಪ್ಯಾನನ್ನು ಎಲ್ಲ ಒಂದು ಅಡುಗೆಗೂ ಬಳಸ್ಕೊಳ್ತೀನಿ. ಈ ದಪ್ಪ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಟೊಮೊಟೊ ಹಾಕ್ಕೊಂಡು, ಟೊಮೊಟೊ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಳಿಯೋ ತನಕ, ಅಂದರೆ ಚೆನ್ನಾಗಿ ಬೇಯೋ ತನಕ ಹುರ್ಕೊಂಡು, ಅದಾದಮೇಲೆ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕ್ತೀನಿ. ಉಪ್ಪೆಲ್ಲ ಹಾಕಾದ್ಮೇಲೆ ಚಿಲ್ಲಿ ಪೌಡರ್, ಬೇಳೆ ಸಾಂಬಾರು ಪುಡಿ ಮಾತ್ರ ಮಿಸ್ ಮಾಡಬೇಡಿ, ಆಯಿತಾ. ಇದಕ್ಕೆ ಮಟನ್ ಸಾಂಬಾರು ಪುಡಿ ಏನೂ ಹಾಕೋಂಗಿಲ್ಲ, ಬೇಳೆ ಸಾಂಬಾರು ಪುಡಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದಿಲ್ಲ. ಬೇಳೆ ಸಾಂಬಾರು ಪುಡಿ ಸಪ್ರೇಟಾಗಿ ಧನಿಯಾ ಪುಡಿ ಮಾಡ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿನೂ ಸಪ್ರೇಟ್ ಇದೆ ಅಂತಂದರೆ ಖಂಡಿತ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆಯೇ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಬಿಟ್ಬಿಟ್ಟು ಬೇಯೋಕ್ಕೆ ಬಿಟ್ಬಿಡ್ತು ಅಂದರೆ ಒಂದು 5 ನಿಮಿಷದಲ್ಲೆಲ್ಲ ಪಲ್ಯ ರೆಡಿ ಆಗಿಬಿಡುತ್ತೆ.
ಆಯಿತಾ. ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೆ, ದೋಸೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ಟ್ರೈ ಮಾಡಿ. ನಿಮಗೇನಾದ್ರೂ ನನಗೆ ಮಸಾಲ ಇಷ್ಟ ಅಂತನ್ನೋದಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೋದು, ಗರಂ ಮಸಾಲ ಹಾಕ್ಕೋಬೋದು. ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಸಾಲೆ. ಈ ಥರ ಮಾಡೋದಾದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಇನ್ನು ಜೀವನದಲ್ಲಿ ಯಾರೆಲ್ಲ ಹೆಣ್ಮಕ್ಳುಗಳು ಎಲ್ಲ ಪಾಠ ಹೇಳ್ತಾ ಇರ್ತೀವಿ, ನೀತಿ ಪಾಠನ, ಹೆಣ್ಮಕ್ಳು ಸ್ಟ್ರಾಂಗ್ ಆಗಬೇಕಪ್ಪ ಅಂತ. ದೇಹದ ಸ್ಟ್ರಾಂಗಾ, ಮೆಂಟಲಿ ಸ್ಟ್ರಾಂಗಾ ಗೊತ್ತಿಲ್ಲ, ಆದರೆ ನಾನು ಹೇಳೋದೊಂದೇ, ಎರಡು ಕಡೆಯಿಂದನೂ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಮನೆ ನಡೆಯೋದಕ್ಕೆ ಸಾಧ್ಯ. ಮನೆಯಲ್ಲಿ ಹೆಂಗಸ್ರಿಲ್ಲ ಅಂತಂದರೆ ಖಂಡಿತ ಏನೂ ಸಾಧ್ಯ ಇಲ್ಲ. ಗಂಡ ಬೈತಾರೆ, ಎಲ್ಲದಕ್ಕೂ ತಪ್ಪು ಕಂಡುಹಿಡಿತಾರೆ. ಅತ್ತೆ ಮಾವ ನಾದಿನಿ ಓರ್ಗಿತೀರು ಇರೋವಂಥ ಜಾಗದಲ್ಲಿ ಕೂತ್ರೆ ತಪ್ಪು, ನಿಂತರೆ ತಪ್ಪು, ಮಾತಾಡಿದ್ರೆ ತಪ್ಪು, ಮಾತಾಡದೇ ಇದ್ರೂ ತಪ್ಪು, ಕೆಲಸ ಮಾಡಿದ್ರೂ ತಪ್ಪು, ಮಾಡದೇ ಇದ್ರೂ ತಪ್ಪು. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಾರೆ. ಎಲ್ಲರೂ ಮೆಚ್ಚೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರೂ ಮೆಚ್ಚಿಸ್ತಾ ಹೋದರೆ ನಾವು ಅವ್ರನ್ನ ಮೆಚ್ಚಿಸೋದ್ರಲ್ಲೇ ಜೀವನ ಕಳೆದೋಗ್ತೀವಿ. ನಮ್ಮನ್ನು ನಾನು ಹುಡ್ಕೋಬೇಕಾಗತ್ತೆ ಕೊನೆಗೂ ಒಂದಿನ. ನಾನು ಎಲ್ಲಿದ್ದೀನಿ, ಏನಕ್ಕೋಸ್ಕರ ಈ ಜೀವನ, ಇರೋದೊಂದು ಜೀವನ, ಅಮ್ಮ ಕೊಟ್ಟಿರೋದು, ಅಪ್ಪ ಕೊಟ್ಟಿರೋ ಗಿಫ್ಟ್. ಮದುವೆ ಆಗಿ ಬಂದ ಮೇಲೆ ನಾವು ಮೆಂಟಲಿ ಸ್ಟ್ರಾಂಗು, ಫಿಸಿಕಲಿ ಸ್ಟ್ರಾಂಗ್ ಆಗಲೇಬೇಕಾಗುತ್ತೆ. ಮೇನ್ ಏನಂತಂದರೆ ಒಂದು ಮಗು ಆಗೋ ತನಕ ಓಕೆ, ಫ್ರೀಯಾಗಿ ಜಾಲಿಯಾಗಿ ಇದ್ಬಿಡಿ. ಒಂದು ಪಾಪು ಆದ ತಕ್ಷಣ ಎಲ್ಲ ಕಡೆಯಿಂದನೂ ಡಯಟ್ ಶುರು ಮಾಡಿ. ಮೆಂಟಲಿನೂ ಡಯಟ್, ಏನಪ್ಪ ಫುಡ್ಡಲ್ಲಿ ಡಯಟ್ ಮಾಡ್ಬೋದು, ಇದರಲ್ಲೂ ಡಯಟ್ ಮಾಡಬೇಕಾ ಅಂದರೆ ಖಂಡಿತ ಮೆಂಟಲಿನೂ ಡಯಟ್ ಅಂದರೆ ಏನು ಗೊತ್ತಾ, ಯಾರೋ ಏನೋ ಒಂದು ಮಾತಂದರು ಅಂತ ಅದನ್ನು ತಲೆಗೆ ಹಚ್ಕೊಂಡು ಕೊರ್ಗಿ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋ ತನಕ ಹೋಗಿ ಅವ್ರು ಏನಾದರೂ ಒಂದು ವಿಷಯ ಅಂತ ಇರೋದನ್ನೇ ಕಾಯ್ತಾ ಇರ್ತೀರಾ, ಅಥವಾ ಒಂದು ಏನಾದರೂ ನಾವೇ ಹುಟ್ಟಾಕೊಂಡು ಆ ಒಂದು ಮಾತನ್ನು ಅವ್ರ ಕಡೆ ತಿರುಗಿಸಿ ಜಗಳ ಮಾಡಿಕೊಂಡು ಮೆಂಟಲಿ ಆರೋಗ್ಯನೂ ಹಾಳ, ಫಿಸಿಕಲಿ ಆರೋಗ್ಯನೂ ಹಾಳ, ಮನೆ ನೆಮ್ಮದಿನೂ ಹಾಳಾಗುತ್ತೆ. ಅದಕ್ಕೆ ಹೇಳೋದು ಡಯಟ್ ಅನ್ನೋಂಥದ್ದು ಮೆಂಟಲಿ ಡಯಟ್ ಇರಬೇಕು, ಫಿಸಿಕಲಿ ಡಯಟು ಇರಬೇಕು ಅಂತನ್ನೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮೇಯ್ನಾಗಿ ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಯಾವ ರೀತಿ ನಮ್ಮ ಜೀವನನ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ, ಹೌದಲ್ವಾ? ಬನ್ನಿ, ಈ ಒಂದು ಉದ್ದಿನ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಸುಂಡಿಸ್ಬಿಟ್ಟೆ. ಕುಕ್ಕರಲ್ಲಿ ಬೆಂದಿತ್ತಲ್ಲ, ಏನೋ ಸ್ವಲ್ಪ ನೀರು ಉಳ್ಕೊಂಡಿತ್ತು, ಹಂಗೆ ಮುಚ್ಚಳ ತೆಗೆದ್ಬಿಟ್ಟು ನೀರೆಲ್ಲ ಸುಂಡೋಯ್ತು. ಸುಂಡೋದಾದಮೇಲೆ ಒಂದು ಪಾತ್ರೆಗೆ, ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ, ಏಲಕ್ಕಿ ಪುಡಿ ಮತ್ತು ಇದು ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಮ್ಮ ಮೈಸೂರು ಕಡೆ ಮಾತ್ರ ಮೈನೇರದ ಮಕ್ಕಳಿಗೆ ಇದನ್ನು ಕೊಡ್ತಾರೆ. ಮೆಚರ್ಡ್ ಆದ ಹೆಣ್ಮಕ್ಳುಗಳಿಗೆ ಬಾಣಂತನ ಅಂದರೆ ಅದು ಆರೈಕೆ ಮುಗಿಯೋ ತನಕ ಕೊಡ್ತಾರೆ. ಅದಲ್ದರ ಎಲ್ಲ ನಾರ್ಮಲ್ ಆಗಿರೋ ಎಲ್ಲರೂ ತಿನ್ಬೋದು. ಪ್ರತಿದಿನ ಇದೊಂದು ನೀವು ತಿಂಡಿ ತಿನ್ನೋ ಬದಲು ಇದೊಂದನ್ನು ಜೀವನಕ್ಕೆ ಅಳವಡಿಸ್ಕೊಂತು ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಗೊತ್ತಾ ಇದು. ನಮ್ಮ ಕಡೆ ಅವ್ವ ಎಲ್ಲ ಮಾಡ್ತಾ ಇದ್ದಿದ್ದು ಹೆಂಗೆ ಅಂದರೆ, ನೀರ್ಗದ್ದೆ ಟೈಮಲ್ಲಿ ಮಕ್ಕಳಿಗೆ ಈ ಥರ ಗಂಡು ಮಕ್ಕಳು ನೀರ್ಗದ್ದೆನಲ್ಲಿ ಯಾವಾಗಲೂ ನಿಂತಿರ್ತಾರೆ, ಸೊಂಟ ನೋವು ಬರುತ್ತೆ, ಕೈ ಕಾಲೆಲ್ಲ ಎಳ್ತಾ ಬರುತ್ತೆ, ಮೂಳೆ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ ಅಂದ್ಬಿಟ್ಟು ಈ ಥರ ಉದ್ದಿನ ಕಾಳು ಹೊಟ್ಟೆ ತುಂಬ ಹಾಕ್ಕೊಡ್ತಾ ಇದ್ರು. ಬೆಳಗಿನ ತಿಂಡಿನೇ ಬೇಡ ಅಂದ್ಬಿಡ್ತಿದ್ರು ಅವರು. ಯಾಕೆಂದರೆ ಮನೆ ತಿಂಡಿ ಅಂದರೆ ಮುದ್ದೆನೇ. ಹಳ್ಳಿ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ, ಮುದ್ದೆನೇ ಬೆಳಗಿನ ತಿಂಡಿ. ಅಪರೂಪ ನಾವು ಅಡುಗೆ ಮಾಡೋದು. ಎಲ್ಲರಿಗೂ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ಸಾರಿ, ನಾನು ಅಡುಗೆ ಮಾಡೋದು ಅಂದೆ. ಅಪರೂಪ ನಾವು ತಿಂಡಿ ಮಾಡೋದು. ಎಲ್ಲರಿಗೂ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಆಳು ಕಾಳು ಎಲ್ಲ ಇರ್ತಾರೆ, ಗದ್ದೆ ಕೆಲಸ ಇರುತ್ತೆ. ಸ್ಕೂಲ್ ಮಕ್ಕಳಿಗೆ ಸಾಮಾನ್ಯವಾಗಿ ಚಿತ್ರಾನ್ನ, ಹುಳಿಯನ್ನ ಸಪ್ರೇಟಾಗಿ ಯಾರಾದರೂ ಮನೆಯಲ್ಲೇ ತುಂಬದ ಮನೆಯಲ್ಲಿ ಯಾರಾದರೂ ಒಬ್ಬರು ಮಕ್ಕಳು ರೆಡಿ ಮಾಡಿ ಕಳಿಸ್ತಾ ಇದ್ರು. ಇದೇ ನಮ್ಮ ಮನೆಗಳಲ್ಲಿ ಇದ್ದಿದ್ದು. ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅವ್ವ ಆ ಥರ ಉದ್ದಿನ ಕಾಳನ್ನು ಬೇಯಿಸ್ಕೊಡ್ತಾಯಿದ್ರು, ಮೂಳೆ ಎಲ್ಲ ಗಟ್ಟಿಯಾಗ್ತವೆ ಅಂತ. ಆಯಿತಾ, ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಅದರಲ್ಲಂತೂ ಪೀರಿಯಡ್ಸ್ ಆದಾಗ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸಿಪ್ಪೆ ತೆಗೀದೇ ಇರೋ ಉದ್ದಿನ ಕಾಳೇ ಹಾಕಬೇಕು. ಸಿಪ್ಪೆ ತೆಗೆದಿರೋದಾದರೆ ಪೌಷ್ಟಿಕಾಂಶ ಏನೂ ಇರೋದಿಲ್ಲ ಅದರಲ್ಲಿ, ಆಯಿತಾ. ಇನ್ನು ಮೆಂಟಲಿ ಮತ್ತು ಫಿಸಿಕಲಿ ಒಂದು ಸ್ಟ್ರಾಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಫಿಸಿಕಲಿ ಸ್ಟ್ರಾಂಗ್ ಅಂತಂದರೆ ಫಸ್ಟು ಊಟದಲ್ಲಿ ನಾವು ಡಯಟ್ ಮಾಡ್ತಾ ಹೋದರೆ ಸಾಧ್ಯವಾದಷ್ಟು ನಾವು ಯೋಗಾಸನ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಇದನ್ನೆಲ್ಲ ನಾವು ಮಾಡ್ತಾ ಹೋಗಬೇಕು. ಸ್ವೀಟ್ ತಿನ್ನೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಮಗು ತಾಯಿ ಆಗ್ತಾ ಇದ್ದಂಗೆ ನಾವು ಕೇರ್ ತೊಗೋಬೇಕಾಗತ್ತೆ. ಕೇರ್ ತಗೊಳ್ಳಿಲ್ಲ ಅಂದರೆ ಕಷ್ಟ. ಸಿಹಿ ತಿನ್ನೋದು ಕಡಿಮೆ ಮಾಡೋದು, ಹುಳಿ ಉಪ್ಪು ಖಾರ ತಿನ್ನೋದು ಕಡಿಮೆ ಮಾಡಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲವನ್ನೂ ಸಮ ಪ್ರಮಾಣದಲ್ಲೇ ಬಳಸಿ, ಯಾವುದನ್ನು ಅತಿಯಾಗಿ ಬಳಸೋದಕ್ಕೆ ಹೋಗಬೇಡಿ. ಬರೀ ರಾಗಿನೇ ತಿನ್ನೋದು, ಬರೀ ಜೋಳನೇ ತಿನ್ನೋದು, ಇಲ್ಲ ಚಪಾತಿನೇ ತಿನ್ನೋದು, ಅದನ್ನು ಮಾಡಬೇಡಿ. ಸಮ ಪ್ರಮಾಣದಲ್ಲಿ ಎಲ್ಲವೂ ಇರಬೇಕು.
ಈ ಥರ ಎಲ್ಲ ಮಾಡ್ತಿದ್ದಾಗ ನಿಮ್ಮ ಮನೆಯವ್ರು ಆಡ್ಕೋತಾರೆ, ಅತ್ತೆ ಮಾವ ಆಡ್ಕೊಳ್ಬೋದು, ಹಂಗಿಸ್ಬೋದು, ಕಿಂಡಲ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಖಂಡಿತ ಅದ್ರ ಬಗ್ಗೆ ಎಲ್ಲ ಖಂಡಿತ ತಲೆ ಕೆಡಿಸ್ಕೊಬೇಡಿ. ನಾವೇನಾದರೂ ಮೂಲೆಯಲ್ಲಿ ಬಿತ್ಕೊಂಡ್ರೆ ಗಂಡನೂ ಬರಲ್ಲ, ಮಕ್ಕಳು ಬರಲ್ಲ, ಅಪ್ಪ ಅಮ್ಮನೂ ಬರಲ್ಲ, ಅತ್ತೆ ಮಾವನೂ ಬರಲ್ಲ. ಅದಕ್ಕೂ ಆಡ್ಕೋತಾರೆ. ನಿಂದು ಯಾವತ್ತು ಇದೇ ಕಣಿ ಆಯಿತು, ರೋಗದ ಬುಟ್ಟಿ ನೀನು, ಯಾವತ್ತು ಒಯ್ ಅನ್ನೋದೇ ಆಯಿತು, ನಾನು ಸಂಪಾದನೆ ಮಾಡೋದೆಲ್ಲ, ನನ್ನ ಮಗ ಸಂಪಾದನೆ ಮಾಡೋದೆಲ್ಲ ಬರೀ ನೀನು ರೋಗಕ್ಕೆ ಸುರಿಯೋದಾಗುತ್ತೆ, ಹಾಸ್ಪಿಟ್ಲಿಗೆ ಸುರಿಯೋದಾಗುತ್ತೆ ಅಂತ ಹೇಳ್ತಾರೆ. ಹೆಂಗಿದ್ರೂ ಮನೆಯಲ್ಲಿ ಓರ್ಗಿತ್ತಿರು, ಅತ್ತಿಗೆ, ನಾದಿನಿ, ಗಂಡ ಎಲ್ಲರೂ ಆಡ್ಕೋತಾರೆ. ಆಡ್ಕೋತಾರೆ ಅಂದ್ಕೊಂಡೇ ಎಷ್ಟೋ ಜನ 100ರಲ್ಲಿ 90 ಜನ ಹೆಣ್ಮಕ್ಳುಗಳು ನೋವುಗಳನ್ನು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಎಷ್ಟೋ ಕೆಲಸಗಳನ್ನು ಬಿಟ್ಟಿರ್ತಾರೆ, ಓದೋಕೆ ಹೋಗ್ತಾ ಇರ್ತಾರೆ, ಸ್ಟಿಚಿಂಗ್ ಕಲಿಯೋಕೆ ಹೋಗ್ತಾ ಇರ್ತಾರೆ, ತಮ್ಮದೇ ಆದ ಲೈಫ್ ದಾರಿ ಹುಡ್ಕೊಂಡು ಹೋಗಿರ್ತಾರೆ, ಯೋಗಾಸನ ಮಾಡ್ತಾ ಇರ್ತಾರೆ. ಫುಡ್ಡಲ್ಲಿ ಅಥವಾ ಒಂದು ನಮ್ಮ ಮೇಕಪ್ ಇದರಲ್ಲೂ ಅಷ್ಟೇ 1-2 ದಿನ ಮಾಡೋದು ಬಿಟ್ಟಾಕೋದು, ಫುಡ್ಡಲ್ಲೂ ಅಷ್ಟೇ ಡಯಟ್ ಮಾಡೋದು ಬಿಟ್ಟಾಕೋದು, ವಾಕಿಂಗ್ 2 ದಿನ ಹೋಗೋದು ಬಿಟ್ಟಾಕೋದು. ಕಾರಣ ಏನಂತಂದರೆ ಗಂಡ ಬೈತಾರೆ ಅಂತ. ನನಗೆ ಕಾಫಿ ಮಾಡ್ಕೊಳ್ಳಿಲ್ಲ, ತಿಂಡಿ ಮಾಡ್ಕೊಳ್ಳಿಲ್ಲ, ಹಂಗೆ ಹಿಂಗೆ ಅಂತ ಗಂಡ ಬೈತಾರೆ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಗಂಡ 1 ದಿನ ಬೈಬೋದು, 2 ದಿನ ಬೈಬೋದು. 3ನೇ ದಿನಕ್ಕೆ ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು, ನಾನು ಬೇಗ ಎದ್ದೇಳ್ತಾ ಇಲ್ವಾ, ಟೈಮು ಸರಿಯಾಗಿ ಅವ್ರು ತಿಂಡಿ ಮಾಡಿಕೊಡ್ತಾ ಇಲ್ವಾ, ಒಂದು ಪಕ್ಷ ನೀವು ಎಲ್ಲ ಕರೆಕ್ಟಾಗಿ ಮಾಡಿದ್ರೂ ಬೈತಾ ಇದ್ದಾರೆ ಅಂತಂದರೆ, ಬೈದರೂ ಬೈಕೊಳ್ಳಿ ಅಂತ ಖಂಡಿತ ಕಿವಿಗೆ ಹಾಕ್ಕೊಡ್ಬೇಡಿ. ಅವ್ರು ಅಂದುದೆಲ್ಲ ಅವ್ರಿಗೆ ಇರಲಿ ಅಂದ್ಕೊಂಡು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಸರಿಯಾದ ಟೈಮ್ ನಾನು ಅಡುಗೆ ತಿಂಡಿ ಎಲ್ಲ ಮಾಡಿಕೊಡ್ತಾ ಇದ್ದೀನಿ ತಾನೇ, ನಿಮ್ಗೇನು ಪ್ರಾಬ್ಲಮ್ಮು ಅಂತಲೇ ಕೇಳಿ, ಆಯಿತಾ? ಇದ್ರ ಜೊತೆಗೆ ಸ್ವಲ್ಪ ಓದೋ ಹವ್ಯಾಸಗಳನ್ನು ಇಟ್ಕೋಬೇಕಾಗತ್ತೆ. ಮೆಂಟಲಿ ಇನ್ನೊಬ್ಬರು ಅನ್ನೋದನ್ನು ನಾವು ಹೇಗೆ ಮನಸ್ಸಿಗೆ ಹಾಕ್ಕೊಳ್ದಿರ ಅದನ್ನು ಅಲ್ಲೇ ಬಿಟ್ಟಾಕಿ ಮುಂದೆ ಜೀವನ ಸಾಗಿಸ್ತೀವೋ ಅದಕ್ಕೆ ಸಹಾಯ ಆಗೋದು ಓದು. ಅದು ಯಾವುದಾದ್ರೂ ಆಗಲಿ, ಕೆಲವರಿಗೆ ಪೇಪರ್ ಓದೋ ಹುಚ್ಚಿದ್ರೆ, ಇನ್ನು ಕೆಲವರಿಗೆ ಕಾದಂಬರಿಗಳು ಹುಚ್ಚಿರುತ್ತೆ, ನಾವೆಲ್ಸ್ಗಳು ಓದೋ ಹುಚ್ಚು ಸಿಕ್ಕಾಪಟ್ಟೆ ಇರುತ್ತೆ. ಇಂಥದ್ದೇ ಅಂತ ಹೇಳೋಕ್ಕಾಗೋದಿಲ್ಲ. ಲೈಫ್ನ ಒಂದು ಲೀಡ್ ಮಾಡಬೇಕು ಅಂದರೆ, ಲೈಫ್ನ ಒಂದು ದಾರಿ ತಗೊಂಡೋಗ್ಬೇಕು ಅಂತಂದರೆ ಓದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಿಜವಾಗ್ಲೂ ಬುಕ್ಕು ತಗೊಂಡು ಓದೋದೇ ಬೇರೆ, ನಾವು ಮೊಬೈಲಲ್ಲಿ ನೋಡಿಕೊಂಡು ಓದೋದೇ ಬೇರೆ, ತುಂಬ ವ್ಯತ್ಯಾಸ ಇರುತ್ತೆ. ಖಂಡಿತ ಒಂದು ಪುಸ್ತಕ ಓದೋ ಅಭ್ಯಾಸವನ್ನು ಖಂಡಿತ ಬೆಳೆಸ್ಕೊಳ್ಳಿ. ನಮ್ಮ ಲೈಫ್ಗೆ ಒಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ ಓದು ಅಂತನ್ನೋದು, ಆಯಿತಾ? ಅದ್ರ ಜೊತೆಗೆ ನಿಮ್ಮ ಲೈಫಲ್ಲಿ ನಾನಾ ಥರ ಜನಗಳು ಬರ್ಬೋದು. ಯಾವ್ಯಾವ ರೀತಿ ಬರ್ತಾರೆ ಅಂದರೆ, ನಮ್ಮ ಎದುರುಗಡೆ ಚೆನ್ನಾಗಿದ್ದು ಬೆನ್ನಿಂದೆ ಚೂರಿ ಹಾಕೋರು ಬರ್ತಾರೆ, ಆಮೇಲೆ ಬೇರೆಯವ್ರ ಬಗ್ಗೆ ಎಲ್ಲ ಕೆಟ್ಟ ಮಾತಾಡೋರು ಬರ್ತಾರೆ, ನಮ್ಮ ಮಾತನ್ನು ತಗೊಂಡೋಗಿ ಇನ್ನೊಬ್ರ ಹತ್ರ ಹೇಳೋ ಅಂಥವ್ರು ಬರ್ತಾರೆ, ನಮ್ಮನ್ನು ಕಿಂಡಲಾಗಿ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಡೋರು ಹೊಟ್ಟೆ ಕಿಚ್ಚುಪಟ್ಟು ಸಹಿಸೋಕ್ಕಾಗಲ್ಲ ಕೆಲವ್ರಿಗೆ, ಅಂಥವ್ರು ಬರ್ತಾರೆ ನಮ್ಮ ಲೈಫಲ್ಲಿ. ಅಂಥವರೆಲ್ಲ ಬಂದಾಗ ಖಂಡಿತ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದಿಷ್ಟೇ, ಅದೆಲ್ಲ ಕಾಮನ್ ಜೀವನದಲ್ಲಿ. ಅವರೆಲ್ಲರೂ ಇದ್ರೇ ನಾವೇನು ಅಂತ ನಾವು ಗುರ್ತಿಸ್ಕೊಳಕ್ಕಾಗೋದು. ಅವ್ರು ಯಾರು ಇಲ್ಲ ಅಂದರೆ ನಾವೇನು ಅಂತ ಗುರ್ತಿಸ್ಕೊಳಕ್ಕಾಗೋದಿಲ್ಲ. ಮೊದಲನೇದಾಗಿ ನಾವು ಮಾಡೋ ಕರ್ತವ್ಯಗಳನ್ನು ನಾವು ಮಾಡಿಬಿಡೋಣ. ಅತ್ತೆ ಮಾವ ನೋಡ್ಕೋಬೇಕು, ಅವ್ರ ಆರೋಗ್ಯ ಚೆನ್ನಾಗಿ ವಿಚಾರಿಸ್ಕೋಬೇಕು, ಅವ್ರ ಬೇಕು ಬೇಡಗಳನ್ನ ನೋಡ್ಕೊಬಿಡೋಣ. ಗಂಡ ಮಕ್ಕಳಿಗೆ ಏನು ನಮ್ಮ ಕರ್ತವ್ಯಗಳಿದೆಯೋ ಅದನ್ನು ಮಾಡಿಬಿಡೋಣ. ಮಾಡಾದ್ರೂ ನಮ್ಮನ್ನು ಅಂತಾ ಇದ್ದಾರೆ ಅಂತಂದರೆ ಅನ್ನಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತಿದ್ದಾರೆ ಅಂತ ಕೇಳೋಷ್ಟು ರೈಟ್ಸ್ ಇರುತ್ತೆ ನಮಗೆ. ಅಥವಾ ನಾವೇನೂ ಮಾಡ್ದಿರ, ನಾವು ಅತ್ತೆ ಮಾವ ಸರಿಯಾಗಿ ನೋಡ್ಕೊಳ್ದಿರ, ಮಕ್ಕಳನ್ನೂ ಸರಿಯಾಗಿ ಗಮನ ಕೊಡದೆ, ಗಂಡಂಗೂ ಸರಿಯಾಗಿ ಗಮನ ಕೊಡದೆ, ಇನ್ನೊಬ್ಬರ ಕೈಲಿ ಮಾತು ಕೇಳಿಸ್ತಾ ಇದ್ದಾಗ ನಾವು ಆ ತಪ್ಪನ್ನ ತಿದ್ಕೊಳ್ಳದೆ ಮುಂದಕ್ಕೆ ಹೋದರೆ ನಮ್ಮಷ್ಟು ಮುಟ್ಟಾಳ್ರೆ ಯಾರೂ ಇಲ್ಲ, ನಮ್ಮಷ್ಟು ಬಂಡ್ರೆ ಯಾರೂ ಇರೋದಿಲ್ಲ. ಮೊದಲನೇದಾಗಿ ನಮ್ಮ ಕರ್ತವ್ಯಗಳನ್ನೆಲ್ಲ ನಿಭಾಯಿಸಿ ಆಮೇಲೆ ಮುಂದಕ್ಕೆ ಅವ್ರು ಅನ್ನೋದಕ್ಕೆ ಅವಕಾಶನೇ ಮಾಡಿಕೊಡ್ಬೇಡಿ. ಕೆಲವೊಂದು ಇರ್ತವೆ, ನಾವೇನೇ ಸರಿ ಮಾಡಿದ್ರೂ ಸರಿನೇ ಮಾಡೋಕ್ಕಾಗದಿರೋ ಅಂಥ ಜನಗಳು. ಖಂಡಿತ ಅಂಥ ಜನಗಳ ಹತ್ರ ಮಂಡು ವಾದ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಹಾಗೇನೆ ಅಂತ ಬಿಟ್ಟಾಕ್ಬಿಟ್ಟಾದ್ಮೇಲೆ ಅವರಿಂದ ಸಾಧ್ಯವಾದಷ್ಟು ದೂರ ಇರೋದನ್ನು ಕಲಿಬೇಕು. ಮೇಯ್ನಾಗಿ ಏನಂತಂದರೆ, ನಾವು ದೂರ ಹಾಕ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಲೇಬಾರ್ದು, ಆದರೆ ನಾವು ಅವರಿಂದ ತುಂಬ ದೂರ ಹೊರಟೋಗಿರಬೇಕು. ಯಾವ ರೀತಿ ಅಂತಂದರೆ, ಮಾನಸಿಕವಾಗಿ ದೈಹಿಕವಾಗಿ ಅವರಿಂದ ದೂರ ಇದ್ದಷ್ಟು ನಮಗೆ ತುಂಬಾ ಒಳ್ಳೆಯದು. ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಹೇಳಿದ್ನಲ್ಲ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಕೆಲವೊಂದು ಪಾಲನೆಗಳನ್ನು ನಾವು ಮಾಡಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದೊಂದು ನಿಮಿಷನೂ ಟೈಮನ್ನು ಖಂಡಿತ ವೇಸ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ಹೊತ್ತು ಟೈಮ್ ಸಿಕ್ತು ಅಂತಂದಾಗ ಮುಖ್ಯವಾಗಿ ನನ್ನಲ್ಲಿ ಏನು ನೆಗೆಟಿವ್ ಇದೆ, ಆ ನೆಗೆಟಿವ್ನ ನಾನು ಒಂದು 3 ತಿಂಗಳ ಮಟ್ಟಿಗೆ ನಾನು ದೂರ ಮಾಡ್ತೀನಿ. ಹೌದು, ನಾನು ಬೇಗ ಎದ್ದೇಳ್ತಾ ಇಲ್ಲ, ಹೌದು, ಒಂದು 3 ತಿಂಗಳ ತನಕ 4 ಗಂಟೆ ರಾತ್ರಿಗೆ ಎದ್ದೇಳಬೇಕು, ಇಲ್ಲ 5 ಗಂಟೆ ರಾತ್ರಿಗೆ ಎದ್ದೇಳಬೇಕು ಅಂತ ಪ್ರತಿದಿನ ಅಲಾರಾಮ್ ಇಟ್ಕೊಂಡಿದ್ದೇಳಿ, ಅದು ತಾನೇ ರೂಢಿಯಾಗುತ್ತೆ. ನಾನು ಒಂದು 3 ತಿಂಗಳು ಕಾಫಿ ಟೀ ಕುಡಿಯೋದಿಲ್ಲ, ನಾನು 3 ತಿಂಗಳು ನಾನ್ ವೆಜ್ ತಿನ್ನೋದಿಲ್ಲ, ನಾನು ಒಂದು 3 ತಿಂಗಳ ತನಕ ನಾನೇನೂ ಬೈಯಲ್ಲ, ಬರೀ ಅವ್ರ ಮಾತನ್ನು ನಾನು ಕೇಳಿಸ್ಕೊಳ್ತೀನಿ. ಕಿವಿನ ದೊಡ್ಡದು ಮಾಡಿ ಬಾಯಿನ ಕಡಿಮೆ ಮಾಡಿದ್ರೆ, ಚಿಕ್ಕದು ಮಾಡಿದ್ರೆ ಲೈಫು
ತಪ್ಪೊಳಗಡೆನ ಸರಿ ಕಾಣಿಸುತ್ತೆ, ಸರಿ ಒಳಗೂ ತಪ್ಪು ಕಾಣಿಸುತ್ತೆ. ಜೀವನ ಆವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಉಪಕಾರ ಆಗುತ್ತೆ. ಖಂಡಿತ ಯಾವತ್ತು ಬಾಯಿನ ಕಡಿಮೆ ಮಾಡಿ ಕಿವಿನ ದೊಡ್ಡದು ಮಾಡಬೇಕು. ಬಾಯಿ ಚಿಕ್ಕದು ಮಾಡು, ಕಿವಿ ದೊಡ್ಡದು ಮಾಡು ಅಂತಾರಲ್ಲ ಹಾಗೆ. ನಾವು ಯಾವತ್ತು ಒಂದು 3 ತಿಂಗಳು ಯಾರು ಏನೇ ಅಂದ್ರೂ ಹೌದು, ಅವಶ್ಯಕತೆಗಿಂತ ನಾನು ಜಾಸ್ತಿ ಮಾತಾಡೋದಿಲ್ಲ. ಫಸ್ಟು ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು ನನಗೆ ಮಾತಾಡಬೇಕು, ಹೌದು ಮಾತಾಡೋ ನೆಸೆಸಿಟಿ ಇದೆ, ಇದು ಮಾತಾಡಲೇಬೇಕು, ಮಾತಾಡಲಿಲ್ಲ ಅಂದರೆ ವಿಧಿ ಇಲ್ಲ ಅಂದರೆ ಖಂಡಿತ ಮಾತಾಡಿ. ಇಲ್ಲ ಅಂತಂದರೆ ಬರೀ ಮಾತನ್ನು ಕೇಳಿಸ್ಕೊಳ್ಳೋದಾದರೆ 3 ತಿಂಗಳು ನಾನು ಈ ಥರ ಮಾತನ್ನು ಕೇಳಿಸ್ಕೊಳ್ತೀನಿ. ಯಾರ ಹತ್ರನೂ ಜಗಳ ಆಡಲ್ಲ. ಗಂಡನ ಹತ್ರ, ಮಾವನ ಹತ್ರ, ಅತ್ತೆ ಹತ್ರ, ಮಕ್ಕಳ ಹತ್ರ. ನಿಂದು ಸಾಕ್ಸ್ ಇಲ್ಲ ಹಾಕಿದ್ಯಾ, ಊಟದ ಬಾಕ್ಸ್ ತೊಗೊಂಡೋಗಿ ಅಲ್ಲಿ ಹಾಕಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, ಮಾರ್ಕ್ಸ್ ಕಡಿಮೆ ತೆಗೆದೆ, ಬರೀ ಇವನಿಗೆಲ್ಲ ಬರೀ ಕಾಯಿಲೆ 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 ಅನ್ನೋದೇ ಆಗೋಯ್ತು ಅಂತ ಮಕ್ಕಳ ಹತ್ರ. ಗಂಡನ ಹತ್ರ ಎಷ್ಟೇ ಮಾಡಿದ್ರು ಅವ್ರ ಕೈಲಿ ಒಳ್ಳೆಯವರು ಅನ್ನಿಸ್ಕೊಳ್ಳೋಕ್ಕಾಗಲ್ಲ, ಏನೇ ಮಾಡಿದ್ರು ತಪ್ಪು ಕಂಡುಹಿಡಿತಾರೆ. ಪ್ರತಿಯೊಂದಕ್ಕೂ ಗುರ್ರು ಅಂತಾರೆ. ನಮ್ಗೆ ಏನು ಬೇಕು ಬೇಡಗಳನ್ನು ನಮ್ಮ ನೋಡ್ಕೊಳ್ಳೋದಿಲ್ಲ, ನಮ್ಮ ಬಗ್ಗೆ ಕೇರ್ ಮಾಡೋದಿಲ್ಲ ಅಂತ ಗಂಡನ ಹತ್ರ. ಈ ರೀತಿಯಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅಂತಂತಂದರೆ ಅದನ್ನೆಲ್ಲ ನನ್ನನ್ನು ಬಿಟ್ಟು ಹಾಕಿ ಅವ್ರು ಏನು ತಪ್ಪನ್ನು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಒಳ್ಳೇದು ಮಾತಾಡ್ತಾ ಇದ್ದಾರೆ ಅಂತ ಫಸ್ಟ್ ಕೇಳಿಸ್ಕೊಳ್ಳೋದನ್ನು ಕಲಿಬೇಕು. ಇದಿಷ್ಟು ನಾವು ಕಲ್ತ್ಬಿಡ್ತು ಅಂದರೆ ನಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂದು ನಿಮಿಷನೂ ನಾವು ವೇಸ್ಟ್ ಮಾಡಬಾರ್ದು. ಏನು ಬೇಕು ಬೇಡಗಳನ್ನು ಮನೆ ತೊಗೊಂಡು ಬರೋದು, ಯಾವುದಕ್ಕೂ ಗಂಡನ ಕೈಯನ್ನು ಕಾಯಬಾರ್ದು. ಹೋಮ್ವರ್ಕ್ ಮಾಡಿಸ್ಬೇಕಾ, ಫೀಸ್ ಕಟ್ಟಬೇಕಾ, ದಿನಸಿ ತೊಗೊಂಡು ಬರಬೇಕಾ, ವಾಕಿಂಗ್ ಹೋಗ್ಬೇಕಾ, ಅಥವಾ ಹೊರಗಡೆ ಹೋಗಿ ನಾವು ಏನಾರ ಬಟ್ಟೆ ಬರಿ ತೊಗೊಂಡು ಬರಬೇಕಾ, ಪ್ರತಿಯೊಂದಕ್ಕೂ ಗಂಡನ ಕೈ ಕಾಯ್ದೆ ನಾವೇ ನಿಂತು ಮುಂದೆ ಮಾಡ್ತಾ ಹೋದಾಗ ನಮಗೊಂದು ಗೌರವನೂ ಸಿಗುತ್ತೆ, ಜೀವನದ ಒಂದು ಅನುಭವನೂ ಸಿಗುತ್ತೆ. ಯಾವತ್ತೂ ನಮ್ಮ ಲೈಫನ್ನು ನಾವು ಬ್ಯುಸಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇರೆಯವ್ರು ಏನಂತಿದ್ದಾರೆ, ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ಬೇರೆಯವ್ರ ಬಗ್ಗೆ ಅದರ ಅಂತ ಅನುಮಾನ ಬರುತ್ತೆ. ಇದ್ರ ಜೊತೆಗೆ ಅಕ್ಕಪಕ್ಕದವರಿಂದ ಆದಷ್ಟು ದೂರ ಇರಬೇಕು. ನೆಂಟರಾಗಿರಲಿ, ಬಂಧು ಬಳಗಗಳಾಗಿರಲಿ, ನಿಂತು ನಾನು ಹೌದಾ ಹಂಗ ಮತ್ತೆ ಇನ್ನೇನು ಸಮಾಚಾರ, ಮತ್ತು ಅವಳ ವಿಚಾರ ಏನಾಯಿತು, ಅವಳು ಎಲ್ಲೋದ್ಲು, ಅದು ಹಂಗಂತೆ ಇದು ಹಿಂಗಂತೆ, ಅವ್ರ ವಿಚಾರ ಏನಾಯಿತು, ಅವ್ರು ಹಂಗೆ ಮಾತಾಡ್ತಿದ್ರು, ಇವ್ರು ಹಿಂಗೆ ಮಾತಾಡ್ತಿದ್ರು ಅಂಥ ಮಾತುಗಳನ್ನು ದಯವಿಟ್ಟು ದೂರ ಇರಿ. ಅಂಥ ಮಾತುಗಳಿಂದ ದೂರ ಇರಿ. ಅಂಥ ಮಾತುಗಳನ್ನು ನಾವು ಆಡಬಾರ್ದು. ಈ ಥರ ಮಾತುಗಳು ಆಡಿದಾಗ ಮಾತಿಗೆ ಮಾತು ಸೇರಿ ಟೈಮು ವೇಸ್ಟ್ ಆಗುತ್ತೆ. ಇದ್ರ ಜೊತೆಗೆ ಮನಸ್ಸು ನೆಮ್ಮದಿ ಹಾಳಾಗುತ್ತೆ. ಇದ್ರ ಜೊತೆಗೆ ಕೆಟ್ಟ ಹೆಸರು ಸಹ ಬರುತ್ತೆ. ಅವರು ಹೋಗಿ ಬೇರೆಯವ್ರ ಹತ್ರನೂ ಬತ್ತಿ ಇಡ್ಬೋದು. ಯಾವತ್ತೂ ನೆಂಟರ ಹತ್ರ ಅವಶ್ಯಕತೆಗಿಂತ ಮೀರಿ ಮಾತಾಡಬಾರ್ದು. ಊಟ ಆಯಿತಾ, ತಿಂಡಿ ಆಯಿತಾ, ಮಕ್ಕಳು ಚೆನ್ನಾಗಿದ್ದಾರಾ, ಏನು ಎಜುಕೇಷನ್ ಮಾಡ್ತಾಯಿದ್ದಾರೆ, ಎಲ್ಲಿ ಕೆಲಸಕ್ಕಿದ್ದಾರೆ, ಮದುವೆ ಆಯಿತಾ, ಮಕ್ಕಳಾಯ್ತಾ ಅವ್ರಿಗೆ, ಅವ್ರೇನು ಮಾಡ್ತಾಯಿದ್ದಾರೆ, ಈ ಊರಲ್ಲಿ ಇದ್ದಾರಲ್ಲ ಎಲ್ಲಿದ್ದಾರೆ, ಹುಷಾರಿಲ್ವಲ್ಲ ಇವಾಗ ಚೆನ್ನಾಗಿದ್ದಾರಾ, ಬಂದಿದ್ರ ಊರಿಗೆ, ಯಾವಾಗ ಬಂದಿದ್ರು, ಈ ಥರ ಮಾತುಗಳನ್ನು ಕೇಳಬೇಕು ಹೊರತು ಅದಕ್ಕಿಂತ ಮೀರಿ ಅವ್ರ ಪರ್ಸ್ನಲ್ ವಿಚಾರ, ಅತ್ತೆ ಮಾವ ಹಾಗಂತೆ ಹೀಗಂತೆ ಖಂಡಿತ ಕೇಳೋದಕ್ಕೆ ಹೋಗಬೇಡಿ. ಇದರಿಂದ ನಮ್ಮ ಗೌರವಕ್ಕೆ ಧಕ್ಕೆ ಅಂತಲೇ ಹೇಳ್ಬೋದು. ಇದೆಲ್ಲರ ಜೊತೆಗೆ ದೇವರ ಹತ್ರ ಮಾತಾಡೋದನ್ನು ಕಲೀರಿ. ಯೂನಿವರ್ಸ್ ಮಾತಾಡುತ್ತೆ. ನಮ್ಮ ಒಂದು ಯೂನಿವರ್ಸ್ ನಮಗೆ ತುಂಬಾ ಸಹಾಯ ಆಗುತ್ತೆ. ದೇವ್ರ ಹತ್ರ ಮಾತಾಡೋದಕ್ಕೆ ಕಲೀರಿ. ನಮ್ಮ ಮನಸ್ಸಿನ ದೇವ್ರ ಹತ್ರ, ಫೋಟೋದಲ್ಲಿರೋ ದೇವರಿಗಿಂತ ಹೆಚ್ಚಿಗೆ ನಮ್ಮ ಒಳ ಮನಸ್ಸಿನೊಳಗೆ ಜೊತೆಗೆ ಮಾತಾಡೋದನ್ನ ಕಲೀರಿ. ಯಾವತ್ತೂ ನಮ್ಮ ಒಳ ಮನಸ್ಸಿನಲ್ಲಿ ಇರೋ ಮನಸ್ಸು ನನ್ನ ಫ್ರೆಂಡ್ ಅಂತ ಆಗ್ಬಿಡುತ್ತೋ ಅವತ್ತಿಗೆ ನಮ್ಮ ಬೇರೆ ಫ್ರೆಂಡ್ಗಳ ಬಗ್ಗೆ ಗಮನನೇ ಬರೋದಿಲ್ಲ. ನನ್ನ ಮನಸ್ಸು ಹೇಳುತ್ತೆ, ನೀನು ಮಾಡ್ತಿರೋ ತಪ್ಪು, ನೀನು ಮಾಡ್ತಿರೋ ಸರಿ, ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತೆಲ್ಲದಕ್ಕೂ ನನ್ನ ಮನಸ್ಸು ಕ್ವಶನ್ನು ಹಾಕುತ್ತೆ, ಆನ್ಸರು ಮಾಡುತ್ತೆ. ನೀನು ಹೋಗು ಅಂತಲೂ ಹೇಳುತ್ತೆ, ಹೋಗಬೇಡ ಅಂತಲೂ ಹೇಳುತ್ತೆ. ಹೌದಲ್ವಾ? ಇದ್ರ ಜೊತೆಯಲ್ಲಿ ಪ್ರೀತಿ, ಅತ್ತೆ ಮಾವನಿಗೆ, ಮಕ್ಕಳಿಗೆ, ನಾದ್ನಿದಿರಿಗೆ, ಗಂಡನಿಗೆ ಪ್ರೀತಿ ಅಂತ ಅನ್ನೋದನ್ನು ಖಂಡಿತ ನಾವು ತೋರಿಸ್ಬೇಕು. ಬೇರೆಯವರಿಂದ ನಮ್ಮ ಪ್ರೀತಿ ಅಂತ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಪ್ರೀತಿ ಅನ್ನೋದನ್ನು ಕೊಡೋದನ್ನು ಮಾತ್ರ ಮರಿಬಾರದು. ಯಾವತ್ತೇ ಆದ್ರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ನಾವು ಪ್ರೀತಿನ ನಾವು ಕೊಟ್ಟಾಗ ಆ ಕಡೆಯಿಂದ ಏನು ನಮ್ಮಿಂದ ಆ ಪ್ರೀತಿ ಸಿಗದಿದ್ದಾಗ, ಅಯ್ಯೋ ನಾನು ಅಷ್ಟನ್ನು ಪ್ರೀತಿಯಿಂದ ನೋಡಿಕೊಂಡೆ, ನಮಗೂ ಅಟ್ಲೀಸ್ಟ್ ಒಂದು ಗುಡ್ ಮಾರ್ನಿಂಗ್ ಹೇಳಿಲ್ವಲ್ಲ, ಚೆನ್ನಾಗಿದೆಯಾ ಅಂತ ಕೇಳಲಿಲ್ಲ, ಊಟ ಆಯಿತಾ ಅಂತ ಕೇಳಲಿಲ್ಲ, ತಿಂದ್ಯಾ ಉಂಡ್ಯಾ ಅಂತ ಕೇಳಿಲ್ಲ, ಹುಷಾರು ತಪ್ಪಿದಾಗ ಒಂದು ಲೋಟ ನೀರು ಬೇಕಾ ಅಂತ ಕೇಳಲಿಲ್ಲ. ಈ ಮಾತುಗಳು ಸರ್ವೇ ಸಾಮಾನ್ಯ. ಖಂಡಿತ ಅದನ್ನೆಲ್ಲ ನಿಲ್ಲಿಸ್ಬಿಡಿ. ಫಸ್ಟ್ ನನ್ನ ಕರ್ತವ್ಯ ನಾವು ಮಾಡಬೇಕು ಅಂತ ಮಾಡಿಬಿಡಿ. ಅಪ್ಪಿತಪ್ಪಿ ನೀವು ತೋರಿಸೋ ಪ್ರೀತಿಗಿಂತ ನನಗೆ ಇನ್ನೊಬ್ಬರು ಪ್ರೀತಿ ತೋರಿಸ್ತಾ ಇದ್ದಾರೆ ಒಬ್ಬರು ಅಂತಂದಾಗ ನೀವು ಅದನ್ನು ಖಂಡಿತ ಇದು ಮಾಡಬೇಡಿ. ಹೌದು, ನನಗಿಂತ ಪ್ರೀತಿ ತೋರಿಸ್ತಾ ಇದ್ದಾರೆ, ಅತ್ತೆ ಮಾವ ಆಗಿರ್ಬೋದು, ನನ್ನ ಮಗಳು ನಿನ್ಗಿಂತ ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನೋಡ್ಕೊಳ್ಳಿ ಬಿಡಿ. ಅದು ನನಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ಖುಷಿ ಪಡಿ. ಖಂಡಿತ ಅದಕ್ಕೆ ನಾನೇ ಚೆನ್ನಾಗಿ ನೋಡ್ಕೋತಿರೋದು, ನಾ ಚೆನ್ನಾಗಿ ನೋಡ್ಕೋತಿಲ್ಲ ಅಂದರೆ ನಿಮ್ಮ ಮಗಳು ಮನೆಗೆ ಹೋಗ್ಬೋದಲ್ಲ ಅಂತ ಖಂಡಿತ ಜಗಳ ಮಾಡಬೇಡಿ. ಇದರೆಲ್ಲ ಜೊತೆಗೆ ನಮ್ಮ ಕೆಲವೊಂದು ಅಭ್ಯಾಸಗಳು ನಾವು ಮಾಡ್ಕೋಬೇಕಾಗತ್ತೆ. ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು, ಆಮೇಲೆ ಮೇಯ್ನಾಗಿ ವಾಕಿಂಗ್ ಮಾಡೋದು, ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಆಲೋಚನೆ ಮಾಡೋದು,
ಜೊತೆಗೆ ನಮಗೇನಾರು ಹೆಲ್ತ್ ಪ್ರಾಬ್ಲಮ್ ಆದಾಗ ನನ್ನ ಗಂಡಂಗೆ ಹೇಳಿದ್ರೆ ಬೈತಾರೆ ಅಂದ್ಕೊಂಡು ಅದನ್ನು ಹೇಳ್ದರ ಬಚ್ಚಿಡೋದಂತೂ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಬರ್ತಾ ಬರ್ತಾ ಒಂದು 20-25 ವರ್ಷ 30 ವರ್ಷ ದಾಟ್ತಾ ಇದ್ದಂಗೆ 108 ಥರ ಕಾಯಿಲೆಗಳು ಬರುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳನ್ನು ನೆಗ್ಲೆಕ್ಟ್ ಮಾಡ್ದಾರ ಡಾಕ್ಟರ್ ಹತ್ರ ತೋರಿಸ್ಕೋತಾ ಇರಿ. ಯಾರೂ ನಮಗೆ ಸಹಾಯ ಮಾಡೋದಕ್ಕೆ ಬರಲ್ಲ. ನಾನಾಗಲೇ ಹೇಳಿದ್ನಲ್ಲ, ಗಂಡ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಯಾರೂ ಬರಲ್ಲ, ನಮ್ಮನ್ನು ನಾವೇ ಅನ್ನೋದನ್ನು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅಷ್ಟೇ ನನ್ನದು ಯೋಚನೆ ಮಾಡಬೇಕು. ಮೇಯ್ನಾಗಿ ಅಂತಾರೆ, ಹಾಡ್ತಾರೆ, ಬೈತಾರೆ, ಎಷ್ಟು ದುಡ್ಡು ಸುರಿತಾ ಇದ್ದೀನಿ ನಿಮ್ಮ ಹಾಸ್ಪಿಟ್ಲಿಗೆ ಅಂತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಬಂದ್ಮೇಲೆ ನಾವೇನು ಮನುಷ್ಯರು, ಪ್ರಾಣಿನೂ ಅಲ್ಲ ಅಥವಾ ಒಂದು ಮರದ ಕೊರಡೂ ಅಲ್ಲ. ನಮಗೂ ಮನುಷ್ಯರು, ನಮಗೂ ಜ್ವರ ನೋವು ಕಷ್ಟ ಸುಖ ಭಾವನೆಗಳು ಎಲ್ಲ ಇರುತ್ತೆ. ಅದನ್ನು ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡು ಮೇಯ್ನಾಗಿ ನಮ್ಮ ಬಗ್ಗೆ ನಾವು ಕೇರ್ ತಗೋಬೇಕಾಗತ್ತೆ. ಮೇಯ್ನಾಗಿ ನೀಟಾಗಿರೋಣ, ಮನೆಯಲ್ಲಿ ಖುಷಿಯಿಂದ ಇರೋಣ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಇವನ್ನೆಲ್ಲ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಖುಷಿಯಿಂದ ಇರ್ಬೋದು. ಏನೋ ಯಾವಾಗಲೋ ಒಂದ್ಸಲ ಮುಖ ತೊಳೆದ್ರೆ ಆಯಿತು, ಬಿಟ್ಟರು ಬಿಡು, ತಲೆಗೆ ಎಣ್ಣೆ ಹಾಕಿದ್ರೆ ಆಯಿತು ಅನ್ನೋದಲ್ಲ. ಯಾರೇನಾದರೂ ಅಂದ್ಕೊಳ್ಳಿ, ಏನು ಸ್ಟೈಲ್ ಮಾಡ್ತಾಳೆ ಅಂತ ಒಂದಿನ ಅಂತಾರೆ, 2 ದಿನ ಅಂತಾರೆ, 3ನೇ ದಿನಕ್ಕೆ ಅಂತಾರೆ ಅವಳು ನೋಡಿ ನೀವು ಬುದ್ಧಿ ಕಲೀರಿ ಅಂತಾರೆ ಅಲ್ವಾ. ವಾಕಿಂಗ್ ಹೋಗ್ಬೇಕಾದ್ರೂ ಅಷ್ಟೇ, ಒಂದಿನ ಬೈತಾರೆ, 2 ದಿನ ಆಯ್ತು ಬೈತಾರೆ, 3ನೇ ದಿವಸಕ್ಕೆ ನಿನ್ನ ಜೊತೆ ನಾನು ಬರ್ತೀನಿ ಅಂದ್ಕೊಂಡು ಬರ್ತಾರೆ. ಹೌದಲ್ವಾ? ಅದೇ ಥರನೇ ಹೇಳ್ತಿರೋದು. ಮೇಯ್ನಾಗಿ ನೀಟಾಗಿರಿ. ಹಾಕೊಳ್ಳೋ ಬಟ್ಟೆ ಹಳೇದಾದ್ರೂ ಪರವಾಗಿಲ್ಲ, ಅಚ್ಚುಕಟ್ಟಾಗಿರಲಿ. ಹರಿದೋಗಿರೋದು ಹಾಕೋಬೇಡಿ, ಬಣ್ಣ ಹೋಗಿರೋದೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಅಚ್ಚುಕಟ್ಟಾಗಿ ತಲೆನ ಹೇರ್ ಕೇರ್ ಚೆನ್ನಾಗಿ ಮಾಡ್ಕೊಳ್ಳಿ, ಸ್ಕಿನ್ ಕೇರ್ ಚೆನ್ನಾಗಿ ಮಾಡ್ಕೊಳ್ಳಿ. ಒಳ ಆರೋಗ್ಯ, ನಮ್ಮ ಮೇಲೆ ಏನು ಸೌಂದರ್ಯದ ಬಗ್ಗೆ ಯೋಚನೆ ಮಾಡ್ತೀವೋ, ನಮ್ಮ ದೇಹದ ಒಳಗಡೆ ಇರೋವಂಥ ಸೌಂದರ್ಯದ ಬಗ್ಗೆ ನಾವು ಯೋಚನೆ ಮಾಡೋಣ. ಚೆನ್ನಾಗಿ ಪೌಷ್ಟಿಕಾಂಶ ಇರುವಂತಹ ಆಹಾರ ಸೇವನೆಗಳು ಮಾಡೋದು, ಇದನ್ನೆಲ್ಲವನ್ನು ಥಿಂಕ್ ಮಾಡಿದಾಗ ಫುಲ್ಲು ನಮ್ಗೊಂದು ಡೇ ಸಾಕಾಗೋದಿಲ್ಲ. ದಿನದ 24 ಗಂಟೆನೂ ನಮಗೆ ಸಾಲೋದಿಲ್ಲ. ಈ ಪಾಸಿಟಿವ್ ವೈಬ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಬೇರೆಯವ್ರ ಮಾತು ಕೇಳೋದು, ಮೊಬೈಲೆಲ್ಲ ಟೈಮ್ ವೇಸ್ಟ್ ಮಾಡೋದು, ಟಿ ವಿ ನೋಡೋದ್ರೆ ಟೈಮ್ ವೇಸ್ಟ್ ಮಾಡೋದು, ಬೇರೆಯವ್ರು ನನಗೆ ಹಂಗೆ ಅಂದ್ಬಿಟ್ರು ಹೀಗೆ ಅಂದ್ಬಿಟ್ರು ಆ ಥರ ಬೈದ್ಬಿಟ್ರು ಅಂತ ಯೋಚನೆ ಮಾಡೋದು. ಎಷ್ಟೋ ಸಲ ನಾವು ತಪ್ಪು ಮಾಡದೇರೂ ನಾವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಎಷ್ಟೋ ಸಲ ನಾವು ತಪ್ಪಲ್ಲದ ತಪ್ಪಿಗೆ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದನ್ನು ಭಗವಂತಂಗೆ ಬಿಟ್ಬಿಡಿ. ನಾವೇನೂ ತಪ್ಪು ಮಾಡಿರೋದಿಲ್ಲ, ನಾವು ಅದರಿಂದ ಅವಮಾನಗಳನ್ನು ಪಟ್ಟಿರ್ತೀವಿ, ನೋವುಗಳನ್ನ ಪಟ್ಟಿರ್ತೀವಿ. ನಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಬಿಟ್ಟುಬಿಟ್ಟು ಮುಂದಿನ ಜೀವನದ ಬಗ್ಗೆ ಹೆಜ್ಜೆ ಹಾಕಬೇಕು. ಇದೇ ಲೈಫು ಸ್ನೇಹಿತರೆ. ಇದಿಷ್ಟನ್ನು ನಮ್ಮಲ್ಲಿ ಹೆಣ್ಮಕ್ಳು ಅರಿತ್ಕೊಂಡ್ಬಿಡ್ತು ಅಂದರೆ ಬಂಗಾರದಂಥ ಬಾಳಾಗುತ್ತೆ. ಜೀವನದಲ್ಲಿ ಒಂದು ಕ್ಷಣನೂ ವೇಸ್ಟ್ ಮಾಡೋದು ಬೇಡ. ಅದು ವರ್ಕಿಂಗ್ ಮಾಡುವಂಥ ಹೆಣ್ಮಕ್ಳಾಗಿರಲಿ, ಮನೇಲಿರೋವಂಥ ಹೆಣ್ಮಕ್ಳಾಗಿರಲಿ, ಫಸ್ಟ್ ಸ್ವಾರ್ಥಿಗಳಾಗೋಣ. ಸ್ವಾರ್ಥವಾಗಿ ನಮ್ಮನ್ನು ನಾವು ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ತಾ ಬಂದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಆಯಸ್ಸು ಚೆನ್ನಾಗಿರುತ್ತೆ, ನಮ್ಮ ಜೀವನನೂ ಚೆನ್ನಾಗಿರುತ್ತೆ. ನಮ್ಮನ್ನು ನೋಡಿ ಇನ್ನೊಬ್ರು ಕಲ್ತ್ಕೋಬೇಕು. ನಮ್ಮನ್ನು ನೋಡಿ ಇನ್ನೊಬ್ರು ನಮಗೆ ಬೈತಾ ಇದ್ದಾರೆ ಅಂತಂದರೆ 2 ದಿನ 3 ದಿನ ಬೈತಾರೆ. ನಮ್ಮನ್ನು ಒಳ್ಳೇದು ಮಾಡ್ತಾ ಇದ್ದಾಗ 4 ಜನ ಕಲ್ಲಾಗ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೇಕು. ಊಟದಲ್ಲಾಗಿರಲಿ ಅಥವಾ ಹೊರಗಡೆ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ, ಖಂಡಿತ ಯಾವುದನ್ನು ಬಿಡಕ್ಕೆ ಹೋಗಬೇಡಿ. ಯಾರಿಗೋಸ್ಕರನೂ ಲೈಫು ತ್ಯಾಗ ಮಾಡೋದು ಬೇಡ. ನಮಗೋಸ್ಕರ ನಾವು ಬದುಕೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಏನು ಅನ್ನಿಸ್ತು? ಏಕೆಂದರೆ ಜೀವನ ಅನ್ನೋದು ತುಂಬ 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 ಚಿಕ್ಕದು. ಮತ್ತೊಂದು ಸಲ ಇದೇ ಜೀವನ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತೊಂದು ಜನ್ಮ ಹುಟ್ಟಿದ್ರೆ ನಾನು ರೋಹಿಣಿಯಾಗಿ ಬರ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೊಂದು ಜನ್ಮದಲ್ಲಿ ಯೂಟ್ಯೂಬ್ ನಡೆಸ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈ ಜನ್ಮ ಕಳ್ಕೊಳ್ಳೋದು ಬೇಡ. ಇರೋ ಜೀವನ ಖುಷಿಯಾಗಿರೋಣ, ಸಂತೋಷವಾಗಿರೋಣ. ಹಾಡ್ಕೊಳ್ಳೋರೆಲ್ಲ ಹಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೇದು ಮಾಡ್ತಾ ಇರ್ಬೇಕಾದ್ರೆ 108 ಜನ 108 ಥರ ಮಾತಾಡ್ತಾರೆ. ನಮಗೋಸ್ಕರ, ನಮ್ಮ ಮನೆಗೋಸ್ಕರ ನಾವು ಒಂದು ಒಳ್ಳೇದು ಮಾಡ್ತಾ ಇದ್ದೀವಿ ಎಂದಾಗ ಅನ್ನೋರು ಹಾಡೋರು ಎಲ್ಲರೂ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಒಂದು ಒಳ್ಳೆ ಬಟ್ಟೆ ಹಾಕಿದ್ರೂ ಹಾಡ್ಕೊಳ್ತಾರೆ, ಏನು ಸ್ಟೈಲು ಅಂತ ಅಲ್ವಾ. ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.